ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಈ ಎಕ್ಸ್ಮ್ಯಾನ್ ಗಂಡಸ್ರನ್ನ ಯಾಕೆ ಟಾರ್ಗೆಟ್ ಮಾಡಿದಾನೋ? ನಮ್ಮ ಹತ್ರನೇ ಡೌ ಮಾಡಬೇಡ್ರಿ. ನಿಮ್ ತಲೆ ಬೋಳ್ಸಿದ ಎಕ್ಸ್ಮ್ಯಾನ್ ಅಂತ ನಮಗ್ ಚೆನ್ನಾಗಿ ಗೊತ್ತು. ನಾನು ಟಾರ್ಗೆಟ್ ಮಾಡೋಕ್ಕಿಂತ ಮುಂಚೆನೆ ಇವನ್ ಯಾರೋ ಸುಪಾರಿ ಕೊಟ್ಟಿದ್ದಾನೆ. ಇದನ್ನ ಯಾಕೆ ತಂದ್ರಿ? ನಿಮ್ಮನ್ನ ಕಟ್ಟಾಕಿ ನಿಮ್ ತಲೆ ಬೋಳ್ಸೋಕೆ. ನಿಂತ್ಕೊಂಡಿ ಮರ್ರ, ಮಾತು ಕೆಲಸ ಎಲ್ಲ ಸಾಫ್ ಆಯ್ತಾ? ಎಲ್ಲ ಸಾಫ್ ಆಯ್ತು. ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ನಿನ್ನ ಥ್ಯಾಂಕ್ಸ್ ಯಾವನಿ ಬೇಕಾ? ನನಗೆ 2 ಲಕ್ಷ ಬೀಡ ಸಿಕ್ಕರೆ ಸಾಕು. ಸುಂದ್ರಿ ಮೇಡಮ್, ಇಷ್ಟು ಬೇಗ ಬಂದ್ರೆ ಮರ್ರೆ? ಅದು ಅರ್ಧ ದಾರಿ ಹೋಗ್ತಿರುವಾಗ ನೀವು ಬರೋದ್ ಬೇಡ ಅಂತ ಗ್ರೂಮಿಂಗ್ ಕ್ಲಾಸಿಂದ ಫೋನ್ ಬಂದಿತ್ತು, ಅದಕ್ಕೆ ವಾಪಸ್ ಬಂದೆ. ಒಳ್ಳೇದಾಯ್ತು. ಮನೆಗೆ ಯಾರು ಬಂದಿಲ್ಲ ತಾನೆ? ಯಾರು ಬರಲಿಲ್ಲ ಮರ್ರೆ. ಆರೆ ಒಂದು ಕಂಪನಿ ಓನರ್ 100 ಕೋಟಿ ಪಾಲಿಸಿ ಮಾಡಿಸ್ತೆ ಅಂದೇಳಿ ಬಂದಿದ್ದ. 100 ಕೋಟಿ ಪಾಲಿಸಿನ? ಇದೇ ಖುಷಿಗೆ ಒಂದು ಚಾ ಕೊಡ್ಸ್ತಾರೆ ಮರ್ರೆ? ಚಾಯ್ನು ಜ್ಯೂಸೇ ಕೊಡ್ತೀನಿ ಬನ್ನಿ. ಜಾನಿ, ಈ ಜಾನಿ ಎಲ್ಲಿ ಹೋದ್ರು? ಮೇಡಮ್, ನಿಮ್ಮ ಮನೆಗೆ ನಾಯಿಗೆ ಸಾಕಿರಿಯಾ? ಇನ್ಸ್ಪೆಕ್ಟರ್, ನನ್ನ ಕೈಲಿ ಜಾನಿನೇ ಸಾಕಾಗ್ತಿಲ್ಲ, ಇನ್ ನಾಯಿ ಬೇರೆ ಸಾಕ್ಲಾ? ಅದು ಎಲ್ಲೋ ನಾಯಿ ಕೂಗು ಸೌಂಡ್ ಕೇಂತಿತ್ತು. ಅದು ನಾನೆಲ್ಲ ಕಳ್ಕೊಂಡೆ. ಎಲ್ಲ ಇನ್ಸ್ಪೆಕ್ಟ್ರಿಂದಾನೆ ಆಗಿದ್ದು. ಇವ್ರು ಅವನ್ನ ಒಳಗಡೆ ಬಿಡದೆ ಹೋಗಿದ್ರೆ ನನಗೆ ಈಗ ಬರ್ತಿರ್ಲಿಲ್ಲ. ನಂಗೆ ಅಂತ ಗೊತ್ತಿತ್ತು ಮರ್ರೆ, ಅವ್ನು ಎಕ್ಸ್ಮ್ಯಾನ್ ಅಂದಳಿ ಎಂತದೋ ಪಾಲಿಸಿ ಮಾಡಿಸ್ತೆ ಅಂದ, ಅದಕ್ಕೆ ಒಳ ಬಿಟ್ಟೆ. ಯಾವ ರೀತಿ ಪಾಲಿಸಿ ಮಾಡಿದಾನಂತ ಗೊತ್ತಾಯ್ತಲ್ಲ, ಹೋಗ್ರಿ ಇಲ್ಲಿಂದ. ಅಲ್ಲ, ಅದು ನಾನು ಎಂತ ಹೇಳಿಕೊಟ್ಟಿದೆ ಅಂದ್ರೆ, ಇನ್ನೊಮ್ಮೆ ಒಂದು ಮಾತಾಡಿದ್ರು ಕತ್ರಿ ತಗೊಂಡು ನಿಮ್ ಕೂದಲನ್ನ ಕಟ್ ಮಾಡ್ಬಿಡ್ತೀನಿ. ಅದು ಶ್ರೀರಾಮ, ಮಧುರ ಅವರು ಚಂದನ್ ಅವ್ರನ್ನ ಅಷ್ಟೆಲ್ಲ ಕಾದ್ರು. ಅವ್ನು ಬಂದು ಚಂದನ್ ಅವ್ರ ತಲೆನ ಬೋಲ್ಡ್ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ. ಹಿಂಗೆ ಆದ್ರೆ ಒಂದಲ್ಲ ಒಂದಿನ ನಮ್ಮ ಬಾಬಣ್ಣನ ತಲೆನ ಬೋಲ್ಡ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೇ. ಆಮೇಲೆ ಕೊಟ್ಟು ಮಾಡಿ ಇದಕ್ಕಮ್ಮೆ ತಿನ್ಕೊಳ್ಳೋಕೆ ನೋಡ್ತಾ ಇದೆ. ಹಗಲು ಹೊತ್ತಲ್ಲಿ ನೋಡಿದ್ರೆ ಸಹಿಸ್ಕೋಬೋದು, ರಾತ್ರಿ ಹೊತ್ತಲ್ಲಿ ನೋಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ ಕಮ್ಮಿ. ನಿನ್ನ ನೋಟ ಹೆಂಗಿರ್ಬೇಕು ಅಂದರೆ ಕಣ್ಣಲ್ಲಿ ಜೇನು ಸುರಿಸ್ಕೊಂಡು ಹೃದಯದೊಳಗೆ ಹೋದಂಗಿರ್ಬೇಕು. ಬಾಬಣ್ಣ, ಕಾಕ ಅಂಗಡಿಯವ್ನಿಗೆ ಕಾಗೆ ಚಿಂತೆ ಆದ್ರೆ ನಿಮ್ಗೆ ಯಾವಾಗ್ಲೂ ಅದೇ ಚಿಂತೆ. ಪಾಪ ಚಂದನ್ ಅವರು ಬೋಲ್ಡ್ ಆಗ್ಬಿಟ್ಟವ್ರೆ. ಅದು ಬೋಲ್ಡ್ ಎಲ್ಲ ಕತೆ, ಬಾಲ್ಡು ಹಿಡಿದ್ರಿ ಜಾಡ. ಬಾಬಣ್ಣ, ಚಂದನ್ ಅವರು ಗುಂಡಣ್ಣ ಆಗ್ಬಿಟ್ಟವ್ರೆ. ಅಯ್ಯೋ, ಅದು ಖುಷಿ ಪಡೋದು ಬಿಡ್ಬಿಟ್ಟು ನೀನಕ್ಕಮ್ಮೆ ಗೂಗತರ ಅಡಿಯ. ಬಾಬಣ್ಣ, ನನ್ನ ಗೂಗೆ ಅಂದಿರ್ಯಾ? ಆಮೇಲೆ ಪುಟ್ಮಲಿ ಅದು ಗೊಂಬ ಅನ್ನಕ್ಕೆ ಬಂದು 0.4 ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಅದಕ್ಕೆ ಗೂಗ ಅನ್ನೋ ಥರ ಕೇಳಬಿಡ್ತು. ಆಮೇಲೆ ಪುಟ್ಮಲಿ ನೀನು ನನ್ನ ಪಾಲ ಗೊಂಬ ಕಮ್ಮಿ. ಆಮೇಲೆ ಪುಟ್ಮಲಿ ಅಣ್ಣಯ್ಯಪ್ಪನವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಬಾ ಮನಿ ಕಣ. ಬಾಬಣ್ಣ, ಚಂದನ್ ಅವ್ರಿಗೆ ಹಂಗ ಆಗಿರ್ಬೇಕಾದ್ರೆ ನನ್ಗೆ ನಿದ್ದೆ ಬಂದದ್ದು ಹೇಳಿ. ಆಮೇಲೆ ಪುಟ್ಮಲಿ ಕಟ್ಕೊಂಡ್ರೆ ಗಂಡ ದಂಡಲ್ಲಿರ್ಬೇಕಾರೆ ಬೇರೆ ಗಂಡಸ್ ಬಗ್ಗೆ ಯೋಚನೆ ಮಾಡಿಯಾ? ಬಾಬಣ್ಣ, ನಾನು ಯೋಚನೆ ಮಾಡ್ತಾ ಇರೋದು ಚಂದನ್ ಅವ್ರ ಬಗ್ಗೆ ಅಲ್ಲ ಅನ್ನಿ, ಅವ್ರ ಕೂದಲು ಬಗ್ಗೆ. ಅವ್ರ ಕೂದಲು ಪಸಂದಾಗಿತ್ತು, ಬಳಬಳ ಅಂತ ಹೊಳೆಯೋದು. ಇನ್ ಮುಂದೆ ನೋಡಕ್ಕಾಗಲ್ವಲ್ಲ ಅಂತ ಬೇಜಾರಾಯ್ತದೆ. ಅದಕ್ಕೆ ಯಾಕೆ ಹಂಗ ಆಡಿಯೇ ಬುಡಮೆ? ಹೋಗಿರೋದು ಕೂದಲ್ತಾನೆ ಗೊತ್ತದೆ, ಪ್ರಾಣ ಹೋದಂಗ ಆಡ್ತಿದೆ ಇಲ್ಲ. ಬಾಬಣ್ಣ, ನಾ ಯೋಚನೆ ಮಾಡ್ತಾ ಇರೋದು ಚಂದನ್ ಅವ್ರ ಕೂದಲು ಬಗ್ಗೆ ಅಲ್ಲ ಅನ್ನಿ. ಅಯ್ಯೋ ಶಿವನೇ, ಈಗ ತಾನೇ ಅವ್ರ ಕೂದಲು ಬಗ್ಗೆ ಯೋಚನೆ ಮಾಡ್ತೀನಿ ಎಂದೆ, ಈಗ ನೋಡಿದ್ರೆ ಇಲ್ಲ ಅಂತ ಇದೆ. ನಿನ್ಗೇನೋ ದಯ್ಯ ಮೆಟ್ಕತ್ತಮ್ಮೆ? ಏನೂ ಇಲ್ಲ. ನಾನು ಯೋಚನೆ ಮಾಡ್ತಾ ಇರೋದು ನಿಮ್ ಕೂದಲು ಬಗ್ಗೆ ಅನ್ನಿ. ಅಮ್ಮ ಪುಟ್ಮಲಿ, ನನ್ನ ಕೂದಲಿಗೆ ಏನಾಗಿದ್ದಮ್ಮೆ ನೋಡು,
ಎಣ್ಣೆ ಹಾಕೊಂಡು ಮಹಾನದಿ ಅಲೆಗಳ ಥರ ಹೆಂಗ್ ಬಾಚ್ಕೊಂಡಿನಿ ನಾಗಿನಿ ನೋಡ್ಬಿಟ್ರೆ ಉತ್ತ ಅನ್ಕೊಂಡು ನುಕ್ಕೊಂಡ್ಬಿಡ್ತದೆ. ಇದ್ರೆ ತಾನೇ ಬಂದು ಉಕ್ಕಳಕ್ಕೆ ಎಲ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಚಂದನ್ ಅವ್ರು ಕಾಯ್ತಾ ಇದ್ರು. ಅವ್ನು ಯಾವ್ದೋ ಮಾಯದಲ್ಲಿ ಬಂದು ಅವ್ರಿಗೆ ಪಾಡ್ಬುಂಡ ಮಾಡ್ಬಿಟ್ಟು ಹೋಗ್ಬಿಟ್ಟ. ಇನ್ನು ನಿಮ್ ಸುಮ್ನೆ ಬಿಟ್ಟನ ನಿಮ್ ಕೂದಲಿಗೂ ಕತ್ರಿ ಹಾಕೆ ಹಾಕ್ತಾನೆ. ಆಮೇಲೆ ಪುಟ್ಮನಿ ಎಂತ ಮಾತು ಅಂತ ಅಡಿಯಮ್ಮೆ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುತ್ತದೆ. ಈ ಸಿಂಹದ ಕೂದಲು ಮುಟ್ಟಮ್ಮ ಎಂಟದ ಬಂಟಾಗಿರ್ಬೇಕು. ಅಷ್ಟು ಸುಲಭವಾಗಿ ಅವನ್ಗೆ ತಲೆ ಕೊಟ್ಬಿಟ್ಟನ. ನೀವು ಕೊಡಲ್ಲ ಆದ್ರೆ ಅವ್ನ್ ಬಿಡಲ್ಲ. ಪಾಪಣ್ಣ ನಿಮ್ಗ್ ಪಾಡ್ಬುಂಡ ಆಗ್ಬಿಟ್ರೆ ನಿಮ್ ಜೊತೆ ನಾನು ಹೆಂಗ್ ಸಂಸಾರ ಮಾಡನೆ? ಪಾಪಣ್ಣ ನೀವು ಪಾಡ್ಬುಂಡ ನೋಡ್ಬಿಟ್ರೆ ನಾ ಮೂರ್ಛೆ ಹೋಗ್ಬಿಡ್ತೀನಿ. ಆಮೇಲೆ ಪುಟ್ಮಲ್ಲಿ ನಾನು ಕೂದಲು ಬಂದಿದೆ ನೋಡಮ್ಮಿ ಅಂದ್ಮೇಲೆ ನಂಗೆ ಎಚ್ಚರ ಆಗೋದು. ಮಲ್ಲಿಯವರೇ, ಚಂದನವ್ರೆ ನೀವ್ಯಾಕೆ ನಮ್ಮ ಮಟ್ಟಿಗೆ ಬರಕ್ ಹೋದ್ರಿ? ನಿಮ್ಮನ್ನು ನೋಡದೇ ಇದ್ರೆ ನನ್ನ ಬದುಕಿರೋದೇ ದಂಡ ಅನ್ನಿಸ್ಬಿಡುತ್ತೆ. ನಿಮ್ ಪಾಡ್ಬುಂಡ ನೋಡಿದ್ರೆ ನನ್ ತಲೆ ಸುತ್ತುತ್ತದೆ ಅಂತ ಗೊತ್ತು ತಾನೇ, ಹೋಗಿ ಇಲ್ಲಿಂದ. ಅದು ಗೊತ್ತಿದ್ದೆ, ಇವತ್ತು ಫುಲ್ ರೆಡಿಯಾಗಿ ಬಂದಿದ್ದೀನಿ ನೋಡಿ. ನೋಡ್ಬೋದು ಹಾಗಿದ್ರೆ ನೋಡಿ. ಅಲ್ಲ, ಈ ಗಿಟಪಲ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ನೀವು ಕೂದಲು ಬಿಟ್ಕೊಂಡು ಹಿಂಗೆಲ್ಲ ಮಾಡ್ಕತ್ತೀರಲ್ಲ, ಅದೇ ಪಸಂದಾಗಿರ್ತದೇನಿ. ಇನ್ನೊಂದು 3 ತಿಂಗಳು ಅಷ್ಟ್ರಲ್ಲಿ ತಲೆ ತುಂಬಾ ಕೂದಲು ಬಂದ್ಬಿಡುತ್ತೆ. ಆಗ್ಲೇ ಬರೋಗಿ, ಈಗ ಹೋಗಿ. ಮಲ್ಲಿಯವರೇ, ನಿಮ್ಮನ್ನು ನೋಡಿದೆ ನಾನು ಹೇಗಿರ್ಲಿ? ಈ ಫ್ಯಾನ್ ಯಾವುದು? ಅದು ನಮ್ ದಾಡು ತಂದ್ಕೊಟ್ಟಿದ್ದು ನೀ. ಇದು ಅವ್ರ ತರನೇ ವಯಸ್ಸಾಗ್ಬಿಟ್ಟಿದೆ. ಚೆನ್ನಾಗಿ ಓಡುತ್ತಾ ನೋಡಿ. ನೆಪ್ನವ್ರೆ ನನ್ನ ಇಂಟರ್ಗೆ ಹ್ಯಾಂಗ್ ಮಾಡಿದ್ರಿ? ನಾನೇನು ಮಾಡ್ಲಿಲ್ಲ ರೀ. ಅವ್ರು ನನ್ನ ನೋಡಿದ ಕೂಡಲೇ ಪ್ರಜ್ಞೆ ತಪ್ಪಿದ್ಬಿಟ್ರು. ಅಯ್ಯ ನಿಮ್ ಬೋಳ ಪುಂಡ ಮೇಲೆ ದ್ವಾಸ ಉಯ್ಯ. ಅವಳಿಗೆ ಬೋಳ ಪುಂಡ ನೋಡ್ರೆ ಆಗಲ್ಲ ಅಂತ ಗೊತ್ತಿಲ್ವಾ? ಮತ್ತೆ ಯಾಕೆ ತೋರಿಸಿದ್ರಿ? ನಾನೇನ್ ಬೇಕು ಅಂತ ತೋರಿಸ್ಲಿಲ್ಲ ರೀ. ಫ್ಯಾನ್ ಆನ್ ಮಾಡಿದ್ರು, ಗಾಳಿಗೆ ಟೋಪಿ ಯಾರು ಹೋಯ್ತು, ಅದಕ್ಕೆ ನಾನೇನ್ ಮಾಡ್ಲಿ? ನೀವೇನು ಮಾಡಬೇಡಿ, ಮೊದಲು ಜಾಗ ಬಿಟ್ಟು ತೊಲಗಿ. ಅಲ್ಲ, ಆಮೇಲೆ ಪುಟ್ಪದಿ ಬಾಬಣ್ಣ ಚಂದನವ್ರು ಹೊಂಟೋದ್ರ? ಇಲ್ಲೇ ಇದ್ದೀನಿ ಪುಟ್ಮಲ್ಲಿಯವರ. ಗೌಡ್ರೆ, ನನ್ನ ತಲೆಯಲ್ಲಿ ಕೂದಲಿಲ್ದಿರೋದನ್ನ ನೋಡಿ ಆಡ್ಕೊಂಡು ಖುಷಿ ಪಡ್ತೀರಾ? ಅವನೀಗ ಬಂದಿದ್ದನ್ನು ನೋಡಿ ನಿಮ್ಮ ತಲೆ ಪೊಡಿಸ್ತಾನೆ. ಆಗ ನೀವು ನಂತರ ಮನೇಲೇ ಇರಬೇಕು. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ. ಜಾನಿಗೆ ಹೇಗಾದ್ರೂ ಮಾಡಿ ತಲೆ ಕೂದಲು ಬರೆಸ್ಬೇಕು. ಅವತ್ತೆಲ್ಲ ಆರ್ಟಿಕಲ್ ಓದದ್ನೆಲ್ಲ ಎಲ್ಲಿಟ್ಟೆ? ಜಾನಿ, ನೀವ್ಯಾಕೆ ಇಲ್ಲಿ ಬಂದ್ರಿ? ಪ್ಲೀಸ್ ಇಲ್ಲಿಂದ ಹೋಗಿ ಜಾನಿ. ಮಧು, ನೀನೇ ಹೀಗೆ ದೂರ ಹೋದ್ರೆ ಹೇಗೆ? ನಾನು ಇದನ್ನೇನು ಬೇಕು ಅಂತ ಮಾಡ್ಕೊಂಡಿದ್ದೀನ? ನೀವು ಬೇಕು ಅಂತ ಮಾಡ್ಕೊಂಡ್ರು ಬೇಡ ಅಂತ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಪ್ಲೀಸ್ ನಿಮ್ಮ ಮುಖಾನ ನನಗೆ ತೋರಿಸ್ಬೇಡಿ. ಮಧು, ನನ್ನ ಮಾತು ಕೇಳು. ಹೀಗಾಗಿರೋದ್ರಿಂದ ಮೊದಲೇ ನಾನು ನೋವಲ್ಲಿದ್ದೀನಿ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಜಾನಿ, ಇದು ಅರ್ಥ ಮಾಡ್ಕೊಳ್ಳೋ ಸಮಯ ಅಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿಂದ ಹೋಗಿ. ನಿಮ್ಮ ಮುಖ ನೋಡಿದ್ರೆ ನನಗೆ ವಾಂತಿ ಬರುತ್ತೆ. ಪ್ಲೀಸ್ ಇಲ್ಲಿಂದ ಹೋಗಿ ಜಾನಿ. ಒಂದ್ಸಲ ಸರಿಯಾಗಿ ನೋಡಿ, ಎಲ್ಲ ಸರಿ ಹೋಗುತ್ತೆ. ನಾನು ನೋಡಲ್ಲ ಅಂತ ಹೇಳಿದ್ನಲ್ಲ. ನಿಮಗೆ ತಲೆ ಕೂದಲು ಬರೋವರೆಗೂ ಹೋಗಿ ಹಾಲಲ್ಲಿ ಮಲ್ಕೊಳ್ಳಿ. ಮಧು, ಏನು ಹೇಳ್ತಿದ್ಯಾ? ನೀನೊಬ್ಬಳನ್ನ ಬಿಟ್ಟು ನಾನು ಹೋಗಿ ಅಲ್ಲಿ ಮಲ್ಕೊಳ್ಳೋದ? ನಿಮ್ಮ ಬೋರ್ ತಲೆ ಜೊತೆ ಹೋಗಿ ಮಲ್ಕೊಳ್ಳಿ ಜಾನಿ. ಮಧು, ಜೀವನ ಪೂರ್ತಿ ಜೊತೆಲಿರ್ತೀನಂತ ಮದುವೆ ಆಗಿ ಈಗ ಅರ್ಧದಲ್ಲಿ ಬಿಟ್ಟು ಹೋಗೋದು ಯಾವ ನ್ಯಾಯ? ಆಚಾರ ಹೇಳಕ್ ಚಂದ, ಬದ್ನೆಕಾಯಿ ತಿನ್ನಕ್ ಚಂದ ಅನ್ನೋ ಗಾದೆ ಮಾತು ಕೇಳಿಲ್ವಾ? ಈಗ ಹೋಗ್ತಿರೋ ಇಲ್ವೋ? ನಾನು ಒಬ್ಬನೇ ಮಲ್ಗಕ್ಕೆ ಭಯ ಆಗುತ್ತೆ ಮಧು. ನಾನು ಇಲ್ಲೇ ಮಲಗ್ತೀನಿ. ಸರಿ, ನೀವ್ ಇಲ್ಲೇ ಮಲ್ಕೊಳ್ಳಿ, ನಾನೇ ಕೆಳಗೆ ಹೋಗಿ ಮಲ್ಕೋತೀನಿ. ಬೇಡ ಬಿಡು, ನಾನೇ ಹೋಗ್ತೀನಿ. ಅಲ್ಲ, ನನ್ನ ಕೂದಲೇ ಬರ್ದಿದ್ರೆ ಏನ್ ಮಾಡ್ತೀಯಾ? ಜೀವನ ಪೂರ್ತಿ ನೀವು ಹಾಲಲ್ಲ ಮಲ್ಕೋಬೇಕಾಗುತ್ತೆ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ. ಇಲ್ಲಿ ನಾನು, ನನ್ನ ಗಂಡ, ನಮ್ಮ ಬಾಬು. ಮಲ್ಲಿ ಅವ್ರು ಇಷ್ಟೊಂದು ಖುಷಿಯಾಗಿರೋದು ನೋಡಿದ್ರೆ
ಅವ್ರು ಇನ್ನೂ ಇದನ್ನ ನೋಡಿಲ್ಲ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಅವ್ರಿಗೆ ಇದನ್ನ ತೋರಿಸ್ಬೇಕು. ಏನ್ ಪುಟ್ಮಲ್ಲಿ ಅವ್ರೆ, ಇವತ್ತು ತುಂಬಾ ಖುಷಿಯಾಗಿರೋ ತರ ಇದೆ. ಯಾಕ ನಂಗೆ ಖುಷಿಯಾಗಿರೋ ನಿಮ್ಗೆ ಇಷ್ಟ ಅಲ್ವಾ? ನೀವು ಖುಷಿಯಾಗಿರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ಸರಿ, ನಿಂಗೆ ಒಟ್ಟಿಗೆ ಸಾನೆ ಕೆಲಸ ಅದೇ, ಬರ್ತೀನಿ. ಚಂದನವ್ರೆ, ಯಾನಾಯ್ತು? ಚಂದನವ್ರೆ, ಯಾನಾಯ್ತು? ಯಾಕಂಗ್ ಕಿರ್ಚ್ಕೊಂಡ್ರಿ? ಪುಟ್ಮಲ್ಲಿ ಅವ್ರೆ, ಎಕ್ಸ್ ಗೌಡ್ರು ಹಂಸ ಎದ್ರಾಕೊಂಡವ್ರು ಧ್ವಂಸ. ಆಮೇಲೆ ಪುಟ್ಮಲ್ಲಿ ಅಣ್ಣಪ್ಪನವ್ರು ಕಿತಾಪತಿ ಮಾಡಿದ್ರೆ ಒಳಮ್ಮೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಈ ಎಕ್ಸ್ ಮಾರ್ಕ್ ನಿಮ್ಮನೆ ಮುಂದೆ ಇದೆ ಅಂದ್ರೆ ಅವ್ರ ನೆಕ್ಸ್ಟ್ ಟಾರ್ಗೆಟ್ ನೀವೇ ಗೌಡ್ರೆ. ನೀವೀಗ ತುಂಬಾ ಹುಷಾರಾಗಿರ್ಬೇಕು. ಅಣ್ಣಪ್ಪನವ್ರು ಎಷ್ಟು ಹುಷಾರಾಗಿದ್ರು ಬಂದು ಅವ್ರು ತಲಾ ಬೋಳಿಸ್ಬಿಟ್ಟು ಹೋಗ್ಬಿಟ್ಟಿಲ್ವಾ? ಗೌಡ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ಅವ್ನು ನಿಮ್ ತಲೆ ಬೋಳ್ಸಕ್ಕೆ ನಾನ್ ಬಿಡಲ್ಲ. ಅವ್ನು ನಿಮ್ ಮನೆಗ್ ಬಂದ ತಕ್ಷಣ ನಾವನ್ನ ಹಿಡ್ದಾಕ್ಬಿಡೋಣ. ಮಧುರ ಅವರೇ, ನಿಮ್ಮ ಅಭಿಮಾನಕ್ಕೆ ಕೋಟಿ ಕೋಟಿ ವಂದನೆಗಳು. ಇದು ಅಭಿಮಾನದ ಪ್ರಶ್ನೆ ಅಲ್ಲ ಗೌಡ್ರೆ, ನಿರಭಿಮಾನದ ಪ್ರಶ್ನೆ. ಅವನು ಸುಂಟ್ರು ಗಾಳಿ ತರ ಬರ್ತಾನೆ, ಸುನಾಮಿ ತರ ಹೋಗ್ತಾನೆ. ಅವನ್ನ ಯಾರು ಹಿಡಿಯಕ್ಕಾಗಲ್ಲ. ಓ ಅಣ್ಣಪ್ಪನವ್ರೆ, ನೀವೇನ್ ಎದುರಿಸ್ತಾ ಇದಾರೆ ಇಲ್ಲ ಧೈರ್ಯ ತುಂಬ್ತಾ ಇದಾರೆ? ಹೆದರಿಸ್ತಿದ್ದೀನಿ. ಐ ಮೀನ್ ಧೈರ್ಯ ತುಂಬಾ ಪ್ರಯತ್ನ ಪಡ್ತಿದ್ದೀನಿ. ನೋಡಿ, ನನ್ನ ಅನುಭವದ ಮೇಲೆ ಹೇಳೋದಾದ್ರೆ ನಿಮ್ ಫ್ಯೂಚರು ನನ್ನ ತರನೇ ಆಗೋ ತರ ಇದೆ. ಹಂಗೆಲ್ಲ ಹೇಳ್ಬೇಡಿ. ನಮ್ಮ ಬಾಬಣ್ಣ ಬೋಡ್ಬಿಟ್ಟಿರೋದು ನನ್ನ ಕೈ ನೋಡಕ್ಕಾಗಲ್ಲ. ಪುಟ್ಮಲ್ಲಿ ಅವ್ರೆ, ನೀವೇನು ಭಯ ಪಡ್ಬೇಡಿ. ಗೌಡ್ರಗ್ ಹೀಗಾಗೋದಕ್ಕೆ ನಾನ್ ಬಿಡಲ್ಲ. ಗೌಡ್ರೆ, ಬಜರಂಗಿ ಅವ್ರಿಗೆ ಫೋನ್ ಮಾಡಿ. ಮತ್ತೆ ಅವ್ರನ್ನ ಮನೆ ಕಾಯಕ್ ಬಿಟ್ರೆ ಇವರು ಬೋಳ್ ತಲೆ ದಾಸ ಹಾಕೋದ್ ಗ್ಯಾರಂಟಿ. ಸುಮ್ಮನೆ ಅಣ್ಣಪ್ಪನವ್ರೆ, ಆರ್ದದ್ನೇ ಆಡೋ ಕಿಸುಬಾಯ್ ದಾಸ ಅಂದಾಗ ಏಳ್ದದ್ನೇ ಅವಳು ಎದುರಿಸ್ಬೇಡಿ. ಆ ಬಜರಂಗಿ ಇನ್ಸ್ಪೆಕ್ಟರ್ಗೆ ನಮ್ಮ ಮಟ್ಟಿನ ಹೆಂಗ್ ಕಾಯ್ಬೇಕು ಅಂತ ಹೇಳ್ಕೊಡ್ತೀನಿ. ಗೌಡ್ರೆ, ನೀವಿನ್ ಒಳಗ್ ಹೋಗಿ ಯಾವ್ದೇ ಕಾರಣಕ್ಕೂ ಆಚೆ ಬರ್ಬೇಡಿ. ಮಧುರವ್ರೆ, ನಾನು ನೋಡಕ್ಕ ಆಗಕ್ ಬರ್ತಿದಾರಿ ತಾನೆ? ಇನ್ ಮುಂದೆ ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಅದ್ಯಾಕೋ? ಯಾಕೆ ಅಂದ್ರೆ ನೀವು ಬೋಳ್ ತಲೆ ದಾಸ ಆಗ್ತಿರಲ್ಲ. ಇವತ್ತು ಆ ಕಳ್ಳನ ಮಗ ನನ್ನ ಕೈಯಲ್ಲಿ ಹ್ಯಾಂಗ್ ತಪ್ಸ್ಕೊಂಡು ಆತ ಅಂದೇಳಿ ಕಂಡೆ ಬಿಡ್ತೆ. ನನ್ನನ್ನೇ ಯಾಮಾರಿಸಿ ಸುಂದ್ರಿ ಮೇಡಮ್ ಕೈಯಲ್ಲಿ ನನ್ಗೆ ಅವಮಾನ ಮಾಡಿಸ್ನ. ಅವ ಸಿಕ್ಲಿ ಮುಖದ ಮೇಲೆ ಹಲಸಿನ ಹಣ್ಣು ಕಡಬ್ ಬರ್ಕ ಹಾಂಗೆ ಮಾಡ್ತೆ. ನಾನು ಕೊಡೋ ಹೊಡೆತಕ್ಕೆ ಈ ಬಜರಂಗಿ ಹೆಸರು ಜೀವಮಾನದಲ್ಲಿ ಮಾರೋಕ್ಕಾಗ. ಇನ್ಸ್ಪೆಕ್ಟ್ರೆ, ಇಲ್ಲಿ ಕೂತಿದ್ದೀರಿಯಾ? ಬಂದು ನಾಷ್ಟ ಮಾಡ್ಬರಿ. ಆ ಎಕ್ಸ್ ಮ್ಯಾನ್ ಸಿಕ್ಕುವರೆಗೂ ನಂಗೆ ಊಟವೂ ಬೇಡ, ನಾಷ್ಟವೂ ಬೇಡ. ಹಂಗೆ ಮಾಡಿ. ಒಳಗೆ ಒಬ್ರೆ ಅವ್ರೆ, ಹುಷಾರು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ, ಆರಾಮಾಗಿ ಹೋಗಿ ಬನ್ನಿ. ನಾನು ಈ ಮನಿನ ಯಾವ ನಮ್ನಿ ಕಾಯ್ತೆ ಅಂದ್ರೆ ನೀವು ಬಪ್ಪರೊಳಗೆ ಆ ಕಳ್ಳನ ಮಗನ ಹಿಡ್ದು ನಿಮ್ಮ ಮನೆ ಬಾಗ್ಲಿಗೆ ನೇತ್ ಹಾಕ್ತೆ. ಹಂಗೆ ಮಾಡಿ, ನಾನು ಬರ್ತೀನಿ. ಎತ್ಕೊಂಡೆ ಮರ್ರೆ, ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಂಗಿಲ್ಲ. ಸಾರಿ, ಗೊತ್ತಾಗಿಲ್ಲ ವಾಚ್ಮ್ಯಾನ್. ನಾನು ವಾಚ್ಮ್ಯಾನ್ ಅಲ್ಲ, ಪೊಲೀಸ್. ನೀವು ಯಾರ? ನಾನು ಶಾ ಆ್ಯಂಡ್ ಶಾ ಕಂಪ್ನಿಯ MD ಗೋವಿಂದ್ ಮೀಟ್ ಮಾಡಬೇಕಾಗಿತ್ತು. ಎಂಥದ ಹೆಕ್ಕ ತಿಂಬನೆ, ನೀನು ಶಾ ಆ್ಯಂಡ್ ಶಾ ಕಂಪ್ನಿ MDಯಾ? ನನ್ನ ಹತ್ರನೇ ಸುಳ್ಳು ಹೇಳ್ತೇನಾ? ಎಂತಕ ಎಲ್ಲರ ತಲೆ ಇಷ್ಟು ದಿನ ಬೋಳಿಸ್ತಿದ್ದೆ? ನಿಜ ಬಗಳು ಇಲ್ದಿರ್ ನಿನ್ ತಲೆಯೇ ನಾನು ಬೋಳಿಸಿಬಿಡ್ತೆ. ಇನ್ಸ್ಪೆಕ್ಟರ್, ಇವ್ರಿಗೆ ಯಾಕೆ ಹೊಡಿತಿದ್ದೀರಾ? ಸುಂದ್ರಿ ಮೇಡಮ್, ಆ ಎಕ್ಸ್ ಮ್ಯಾನ್ ಇವನೇ ಹಿಡಿದು ಕೊಟ್ಟಿದೆ, ಎಂತ ಬೇಕಾದ್ರೆ ಮಾಡ್ತೇನೆ. ನೀನೇನಾ ಎಕ್ಸ್ ಮ್ಯಾನು? ನಿಜ ಬಗಳು. ದೇವರನಿಗೂ ಎಕ್ಸ್ಪೆನ್ ನಾನಲ್ಲ ಮೇಡಮ್, ನಾನು ಶಾ ಆ್ಯಂಡ್ ಶಾ ಕಂಪ್ನಿ MD. ಬೇಕಾದ್ರೆ ನನ್ನ ವಿಸಿಟಿಂಗ್ ಕಾರ್ಡ್ ನೋಡಿ. ಸಾರಿ ಸರ್, ನಮ್ಮಿಂದ ಮಿಸ್ಟೇಕ್ ಆಗೋಗಿದೆ. ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ. ನೀವು ಒಳಗೆ ಹೋಗಿ. ನಿಮ್ಮ ಮನೆ ಕಡೆ ತಲೆನೂ ಹಾಕಲ್ಲ ಮೇಡಮ್. ನಿಮಗೆ ಒಳ್ಳೆಯವ್ರು ಯಾರು, ಕಳ್ಳ ಯಾರು ಅಷ್ಟು ಗೊತ್ತಾಗಲ್ವಾ? ನಿಮ್ಮನ್ನ ಕಟ್ಕೊಂಡು ನಾನು ಉದ್ಧಾರ ಆದಂಗೆ. ಥೋ, ಎಂಥದೋ ಮಾಡೋಕ್ಕೋ ಎಂಥದೋ ಹೈ ಕತಿ ಹೈಲೈಟ್. ಮ್ಯಾನ್, ಗೌಡ್ರು ಮನೇಲಿದ್ದಾರಾ? ಅವ್ರ ಹತ್ರ 5 ಲಕ್ಷದ ಚಡ್ಡಿ ಬನ್ನಿ ಆರ್ಡರ್ ಮಾಡಬೇಕಿತ್ತು. ಹಾಂ ಹೌದು, ಮನೆಗಿದ್ರು. ಬನ್ನಿ ಬನ್ನಿ. ಥ್ಯಾಂಕ್ ಯು ಮಿಸ್ಟರ್ ಬಜರಂಗಿ. ಇನ್ಸ್ಪೆಕ್ಟ್ರೆ, ಯಾರ ಅವರು? ಅವರು ಗೌಡ್ರಿಗೆ 5 ಲಕ್ಷದ ಚಡ್ಡಿ ಬನಿಯನ್ನು ಆರ್ಡರ್ ಕೊಡೋಕೆ ಬಂದಿದ್ರು. ಇನ್ಸ್ಪೆಕ್ಟ್ರೆ, ಎಂತ ಸಿಹಿ ಸುದ್ದಿ ಹೇಳಿದ್ರಿ. ಬರೀ ನಿಮ್ಗೆ ಹಲ್ವಾ ಕೊಡ್ತೀನಿ. ಬರೀ ಬರೀ ಬರೀ. ಬಂದೆ
ಪುಟ್ಮಲ್ಲಿಯವ್ರೆ ನಿಮ್ಮ ಮನೆಗೆ ಯಾವ್ದಾದ್ರು ನಾಯಿ ಸಾಕಿದ್ಯಾ? ಅಯ್ಯ ನಮ್ಮ ಬಾಬಣ್ಣನೇ ಇರ್ಬೇಕಾದ್ರೆ ನಾಯಿ ಯಾಕ? ಆದ್ರೆ ನಮ್ಮ ಬಾಬಣ್ಣಗೆ ನಾಯಿ ಸಾಕೋದು ಇಷ್ಟ ಇಲ್ಲ ಅನ್ನಿ. ಎಲ್ಲೋ ನಾಯಿ ಕೂಗು ಸೌಂಡ್ ಕೇಂತಿತ್ತ? ಗೌಡ್ರೆ ಪುಟ್ಮಲ್ಲಿಯವ್ರು ಹೇಗಿದ್ದಾರೆ? ಅವಳ ಕತೆ ಯಾನ್ ಹೇಳಿರಿ ಆ ನೆಪ್ನವ್ರೆ. ದಂಡಕ್ಕೆ ಹೋದ್ರೆ ಸಾಕು ನಾನು ನೋಡಿ ಗ್ಯಾನ್ ತಪ್ಪ ಹೋಗ್ಬಿಡ್ತಾಳೆ. ನನ್ನ ತಲೆಯಲ್ಲಿ ಕೂದಲು ಬರಗಂಟ ಸಂಸಾರ ಹೆಂಗ್ ಮಾಡೋದಂತ ಯೋಚನೆ ಆಗ್ಬಿಟ್ಟದೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ ಗೌಡ್ರೆ, ಅದನ್ನ ನಾನು ನೋಡ್ಕೋತೀನಿ. ಅಂದ್ರೆ ಪುಟ್ಮಲ್ಲಿಯವ್ರನ್ನ ಸಮಾಧಾನ ಮಾಡಿ ನಿಮ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಎಂದೆ. ನೀವೇನ್ ಜೋಗಿ ಸಿನಿಮಾದಲ್ಲಿ ಶಿವಣ್ಣನ ತರ ಕೂದಲು ಬಿಟ್ಬಿಟ್ಟಿದಾರಿ. ನೀವು ಹೋಗಿ ಮುಂದೆ ನಿಂತ್ಕೊಂಡ್ರು ಅವು ಗ್ಯಾನ್ ತಪ್ಪ ಬೀಳ್ತಾಳೆ. ನಿಮಗಿಂತ ನಾನೇ ವಾಸಿ. ಸಾಕು ಸುಮ್ಮನೆ ರೀ. ನಿಮ್ಮನ್ನ ನೋಡಿದ್ರೆ ಸೀಕ್ರೆಟ್ ಸಿನಿಮಾ ವಿಲನ್ ತರ ಇದ್ದೀರಾ. ನಿಮಗಿಂತ ನಾನೇ ವಾಸಿ. ಅದನ್ನೆಲ್ಲ ಬಿಟ್ಬಿಡಿ ಅಣ್ಣಪ್ಪನವ್ರೆ. ಮಧುರ ಅವರು ನಿಮ್ಮ ಬಗ್ಗೆ ಯಾನ್ ಹೇಳಿರು? ಏನು ಅಂತ ಹೇಳಿ ಗೌಡ್ರೆ, ತಲೆಲ್ಲ ಕೂದಲು ಬರೋ ತನಕ ನನ್ನ ಹತ್ರನೇ ಬರಬೇಡಿ ಅಂತ ಹೇಳ್ಬಿಟ್ಟಿದ್ದಾಳೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವ್ಯಾನು ಮಾಡಬೇಡಿ, ನಾ ಮಾಡ್ತೀನಿ. ಅಂದರೆ ನೀವ್ಯಾನು ಯೋಚನೆ ಮಾಡಬೇಡಿ, ಅವ್ರಿಗೆ ನಾ ಸಮಾಧಾನ ಮಾಡ್ತೀನಿ ಅಂದು. ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ ಗೌಡ್ರೆ. ಸಮಯ ನೋಡ್ಕೊಂಡು ನಾನೇ ಸರಿ ಮಾಡ್ತೀನಿ. ನೀವು ಹೋದ್ರೆ ಎಲ್ಲ ಎಡವಟ್ಟು ಆಗ್ಬಿಡುತ್ತೆ. ನೀವು ನೋಡಿದ್ರೆ ಸೀಕ್ರೆಟ್ ಸಿನಿಮಾ ಫ್ಲಾಪ್ ಹೀರೋ ಥರ ಇದಾರಿ. ನಿಮಗಿಂತ ನಾನೇ ವಾಸಿ. ಒಟ್ಟಿನಲ್ಲಿ ಈ ಬೋಳ್ ತಲೆಯಿಂದ ನಮ್ಮ ಜೀವನ ಮರುಭೂಮಿ ತರ ಆಗೋಯ್ತಲ್ಲ ಗೌಡ್ರೆ. ಐ ಲೈಕ್ ಇಟ್. ಇಬ್ಬರು ಕೂಡ ಇಲ್ಲೇ ಇದ್ದೀರಾ? ತಗೊಳ್ಳಿ ಸ್ವೀಟು. ಸ್ವೀಟ್ ಯಾಕ? ನಿಮ್ ಮದ್ವೆ ಏನಾದ್ರು ಗೊತ್ತಾಯ್ತಾ? ಈ ಹುಚ್ಚ ನನ್ನ ಮದುವೆ ಆಗುವ ಹುಚ್ಚಿ ಎಲ್ಲಿದ್ದಾಳೋ ಆ ದೇವರಿಗೆ ಗೊತ್ತು. ಆ ಹುಚ್ಚಿ ಸಿಕ್ಕಿದ ಸಂದರ್ಭದಲ್ಲಿ ಅವಳನ್ನು ಕರ್ಕೊಂಡು ಬಂದು ನಿಮಗೆ ತೋರಿಸಿ ನಾನು ಮದುವೆ ಆಗ್ತೇನೆ. ಈಗ ತಗೊಳ್ಳಿ ಸ್ವೀಟು. ಸ್ವೀಟ್ ಯಾಕೆ ಕೊಡ್ತಿದ್ದೀರಾ ಹೇಳಿ, ಆಮೇಲೆ ತಗೋತೀನಿ. ಅಯ್ಯೋ, ನನಗೆ ಇವತ್ತು ಕಂಡಾಬಟ್ಟೆ ಖುಷಿಯ ವಿಷಯ. ಆ ಎಕ್ಸ್ ಮ್ಯಾನ್ ನನ್ನ ಮನೆಯ ಬಾಗಿಲ ಎದುರು ಎಕ್ಸ್ ಮಾರ್ಕ್ ಹಾಕಿ ಹೋಗಿದ್ದಾನೆ. ಅಂದ್ರೆ ಮುಂದಿನ ಟಾರ್ಗೆಟ್ ನಾನೇ. ಅಂದ್ರೆ ಅವ್ನು ನಿಮ್ಮನೆಗೆ ಬಂದು ನಿಮ್ ತಲೆನೂ ಬೋಳಿಸ್ತಾನಂದಂಗಾಯ್ತು. ಎಕ್ಸಾಕ್ಟ್ಲಿ. ಅವನು ತಲೆ ಬೋಳಿಸುವುದನ್ನು ನೆನೆಸಿಕೊಂಡ್ರೆ ನನಗೆ ಒಂದು ನಮ್ಮನೆ ಡಿಫ್ರೆಂಟ್ ಟಾಕ್ ಸಿಗ್ತಾ ಉಂಟು. ತಗೊಳ್ಳಿ ಸ್ವೀಟ್ ತಗೊಳ್ಳಿ. ಪುಟ್ಮಲ್ಲಿ ಅವ್ರೆ, ಈ ಸಲ ಯಾವ್ದೇ ಕಾರಣಕ್ಕೂ ಎಕ್ಸ್ ಮ್ಯಾನ್ ನ ಬಿಡಬಾರ್ದು, ಹಿಡ್ದೇ ಹಿಡಿಬೇಕು. ಹಂಗೆ ಮಾಡವು. ಸುಂದ್ರಿ ಮೇಡಮ್, ಇಷ್ಟೊತ್ತಾರು ಅವ ಇಲ್ಲಿ ಬರಲಿಲ್ಲ ಅಂದ್ರೆ ಅವನಿಗೆ ನಾವಿಲ್ಲಿ ಇಪ್ಪು ವಿಷಯ ಗೊತ್ತಾಯ್ತಂದಳಿ. ಅವನಿಗೆ ಗೊತ್ತಿರಲ್ಲ ಅನ್ನಿ. ಅವನು ಒಂದು ಬಾರ್ಗೆಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾನೆ. ಪುಟ್ಮಲ್ಲಿ ಅವ್ರೆ, ಅದು ಬಾರ್ಗೆಟ್ ಅಲ್ಲ, ಟಾರ್ಗೆಟ್. ಹಿಡಿದ್ರೆ ಚಾಡ. ಅಲ್ಕಣೆ ಅಲ್ಕಣೆ ಅಲ್ಕಣೆ. ಐ ಲೈಕ್ ಇಟ್. ಬನ್ನಿ ಎಕ್ಸ್ ಮ್ಯಾನ್, ನಿಮಗೋಸ್ಕರವೇ ಕಾಯ್ತಿದ್ದೆ. ಕಮಾನ್, ಬೋಲ್ಸಿ ಬೋಲ್ಸಿ ಬೋಲ್ಸಿ. ಯಾ ಬೋಲ್ಸಿ 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 ಬೋಲ್ಸಿ. ಏ ಹೆಕ್ಕ ತಿಂಬಾನೆ, ಇವತ್ತು ನನ್ನ ಕೈಯಿಂದ ತಪ್ಸ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ. ಸುಂದ್ರಿ ಮೇಡಮ್, ಇವ್ನು ಈಗಲೇ ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಗಿ ಮುಖದ ಮೇಲೆ ಹಲ್ಸಿ ನನ್ನ ಕಡಕ್ ಬರ್ತೆ ಹ್ಯಾಂಗ್ ಮಾಡ್ತೆ. ಬಜರಂಗಿ ಅವ್ರೆ, ಅವ್ನ ಅಲ್ಲಿ ಕರ್ಕೊಂಡು ಹೋಗೋ ಮುಂಚೆ ಅವ್ನು ಯಾರು ಅಂತ ಫಸ್ಟ್ ತಿಳ್ಕೊಳ್ಳಿ. ಅವ್ನ ಮುಖದ ಮೇಲಿರೋ ಕೂದಲನ್ನ ತರಿಸಿ. ಹೇಗೆ ಇನ್ಸ್ಪೆಕ್ಟ್ರೆ, ಇವನು ದಿನೇಶ್ ಅಣ್ಣನ ಮೇಲೆ ಕೆಲಸ ಮಾಡೋನು. ಅಯ್ಯ ಹೆಕ್ಕ ತಿಂಬಾನೆ. ಪುಟ್ಮಲ್ಲಿ ಅವ್ರೆ, ಬಜರಂಗಿ ಅವ್ರೆ, ಅವ್ನ್ ಬಿಗ್ ಹಾಕ್ರಿ. ಪುಟ್ಮಲ್ಲಿ ಅವ್ರೆ ಎದ್ದೇಳಿ, ನೋಡಿ ಬಿಗ್ ಹಾಕೊಂಡಿದ್ದಾನೆ. ನೀವ್ಯಾಕೆ ಹಿಂಗ್ ಮಾಡಕ್ ಹೋದ್ರಿ? ಸೇಡ್ಗೋಸ್ಕರ. ಎಂತದ ಸೇಡ್ ನಿಂದ? ನಿನ್ನ ಮಂಡಿ ಬೋಳಾಯ್ತಂದಳಿ ಊರವ್ರ ಮಂಡಿ ಎಲ್ಲ ಬೋಳ್ಸೂಕ್ ಹೊರಟಿದ್ಯೇನಾ? ಇಲ್ಲ, ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಾನು ಪ್ರೀತಿನ ಕಳ್ಕೊಂಡಿರೋದಕ್ಕೋಸ್ಕರ. ಯಾಕೆ ನಿನ್ ಬೋಳ್ತೆಲ್ಲ ನೋಡಿ ನಿನ್ ಹುಡುಗಿ ಬಿಟ್ಟು ಹೋದ್ಲಾ? ಇಲ್ಲ, ಮೊದಲು ನನ್ನ ತಲೆ ಹೀಗಿರಲಿಲ್ಲ. ನನ್ನ ಕೇಶರಾಶಿ ತುಂಬ ಚೆನ್ನಾಗಿತ್ತು.
ನನ್ನ ಕೇಶರಾಶಿನ ನೋಡಿ ನನ್ನ ಹುಡುಗಿ ನನಗೆ ಮನಸ್ಸೋತಿದ್ಲು. ಆದರೆ ನನ್ನ ಹುಡುಗಿಗೆ ಯಾರೋ ಒಬ್ಬ ಹುಡುಗ ಹಿಂದೆ ಬಿದ್ದಿದ್ದ. ನಾನು ಅವನ್ನ ಒಂದಿನ ಚೆನ್ನಾಗಿ ವಿಚಾರಿಸ್ಕೊಂಡೆ. ಆವಾಗ ಅವನು ನನ್ನ ತಲೆಗೆ ಯಾವುದೋ ಕೆಮಿಕಲ್ ತಂದಾಕ್ತ. ಆವತ್ತಿಂದ ನನ್ನ ತಲೆಯಲ್ಲಿ ಕೂದಲು ಬೆಳೆಯೋದೇ ನಿಂತಾಯಿತು. ನಾನು ಈ ಖಾಲಿ ತಲೆನ ನೋಡಿ ನನ್ನ ಹುಡುಗಿ ನನ್ನನ್ನು ಬಿಟ್ಟು ಅವನಿಂದ ಓಡೋಗ್ಬಿಟ್ಲು. ಅದಕ್ಕೆ ಅವತ್ತಿಂದ ಎಲ್ಲ ಗಂಡಸರು ತಲೆಯನ್ನು ಬೋಳ್ಸಿ ನನ್ನ ನೋವನ್ನ ಮರಿತಾ ಇದ್ದೀನಿ. ರೀ ಯಾರೋ ಮಾಡಿದ ತಪ್ಪಿಗೆ ಅಮಾಯಕರಿಗೆ ನೀವು ಈ ರೀತಿ ಮಾಡೋದೆಲ್ಲ ತಪ್ಪಲ್ವಾ? ಇನ್ ಮುಂದೆ ಈ ರೀತಿ ಎಲ್ಲ ಮಾಡಬೇಡಿ. ಒಳ್ಳೆ ವಿಗ್ ಹಾಕೊಂಡು ಬೇರೆ ಹುಡುಗಿ ನೋಡ್ಕೊಳ್ಳಿ. ಇಲ್ಲ, ನಾನು ಯಾರ ಮಾತನ್ನೂ ಕೇಳಲ್ಲ. ನಾನು ಸಿಟ್ಟು ಹೋಗಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿರೋ ಗಂಡಸರು ತಲೆ ಎಲ್ಲ ಬೋರ್ಡಾಗಬೇಕು. ಏ ಹೆಕ್ಕ ತಿಂಬನೆ, ನಿನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋತೆ. ಅಲ್ಲಿಪ್ಪು ಕೈದಿಗಳ ಮಂಡಿ ಎಲ್ಲ ಬೋಳ್ಸ್ಲಕ್ಕ ನಡಿಯ. ಏ ರಾಕಿ ಹೇಳ ಮೇಲೆ. ಐ ಲೈಕ್ ಇಟ್. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಮದರ್ ಅವರೇ. ಚಂದನ್ ಅವ್ರೆ ಹೆಂಗವ್ರೆ? ಅವ್ರು ಚೆನ್ನಾಗಿದ್ದಾರೆ. ಗೌಡ್ರು ಹೇಗಿದ್ದಾರೆ? ಓ ಚಂದಗವ್ರೇನಿ, ರಾತ್ರಿ ಬೋ ಪಸಂದಾಗ ನಿದ್ದೆ ಮಾಡಿದ್ರು. ನಾವು ಶಾಪಿಂಗ್ ಹೋಗೋ ವಿಷಯ ಅವ್ರಿಗೆ ಹೇಳಿದ್ದೀರ ತಾನೆ? ನೀವು ಚಂದನ್ ಅವ್ರಿಗೆ ಹೇಳಿದ್ರಿಯಾ? ಹೇಳ್ದೆ. ಮೊದ್ಲು ಬರಲ್ಲ ಅಂತ ಹೇಳಿದ್ರು. ನೀವ್ ಬರ್ತಿದ್ದೀರಾ ಅಂತ ಹೇಳಿದಕ್ಕೆ ಬರೋದಕ್ಕೆ ಒಪ್ಕೊಂಡ್ರು. ಹಂಗಂದ್ರ ಚಂದನ್ ಅವರೇ ಬಿರ್ಬಿರ್ ಬನ್ನಿ ಹೋಗವು, ಫ್ರೇಮ್ ಆಯ್ತದೆ. ಪುಟ್ಮಲ್ಲಿ ಅವರದು ಫ್ರೇಮ್ ಅಲ್ಲ, ಟೈಮು. ಹಿಡಿದ್ರೆ ಚಾಡ. ಗೌಡ್ರೆ ಬೇಗ ಬನ್ನಿ, ಲೇಟ್ ಆಗ್ತಿದೆ. ಮಧುರ ಅವ್ರೆ, ಗೌಡ್ರೆ ಬರ್ಡ್ ಮ್ಯಾನ್ ತರ ಕಾಣ್ತಿದ್ದೀರಾ. ಹಂಗಂದ್ಯಾನ? ಅವ್ರ ಬಿಗ್ ನೋಡಿ ಪುಟ್ಮಲ್ಲಿ ಅವರೇ, ಕೋಳಿ ಪುಗ್ದಿಂದ ಮಾಡಿರೋ ತರ ಇದೆ. ಇದೆಲ್ಲ ನಿಮ್ಗೋಸ್ಕರ ಅಂದ್ರೆ ನಮಗೋಸ್ಕರ, ನಮ್ಮ ಬೋಳ್ ಬುಂಡನ ಮುಚ್ಚಾಕಳಕ್ಕೋಸ್ಕರ. ಬಾಬಣ್ಣ ನಡೀರಿ ಶಾಪಿಂಗ್ ಹೋಗೋ. ಅಣ್ಣವ್ರೆ ನಡ್ರಿ, ಆ ಎಕ್ಸ್ಮನ್ ಕಲ್ ಬೋಳ್ಸ್ಕೊಂಡು ಸಾಕಾದು, ಇವ್ರ ಕಲ್ ಹೊಸಿ ಬೋಳಿಸ್ಕೊಳ.